अस्सलाम वालेकुम रहमतुल्लाहि व बरकातुहू। डियर स्टूडेंट्स, आप लोगों को मैं लास्ट क्लास में समझाई थी अलंकारा किसको बोलते हैं, अलंकारा किस तरह से लिखना, और जो दो अलंकारा है, एक रूपक अलंकारा और एक उपमा अलंकारा, वो दोनों अलंकारा किस तरह से लिखना, ये सारी चीज़ें मैं डिटेल्स में आप लोगों को ऑलरेडी एक्सप्लेन कर चुकी हूँ। अब हम क्या देखेंगे, इम्पोर्टेंट अलंकारा और उसके नोट्स देखेंगे। अगर आप लोग ये वीडियो नहीं देखे तो आप लोग मेरे को कमेंट करिए, मैं उसकी लिंक आपके कमेंट में भेज दूंगी। देखिए, फर्स्ट उपमा अलंकारा, उसका क्या लिखना रहता, लक्षणा लिखना रहता। ये कंपलसरी उपमा अलंकारा का एक ही लक्षणा रहता, तो ये ಪರ್ಫೆಕ್ಟ್ ಲರ್ನ್ करिए। ಒಂದು ಮತ್ತೊಂದರಂತೆ ಇದೆ ಎಂದು ಹೇಳುವುದೇ उपमा अलंकार। इसका लक्षण क्या है बोले तो ಒಂದು ಮತ್ತೊಂದರಂತೆ, एक और एक दूसरी के जैसा है बोल के कंपेयर करने को ही क्या बोलते हैं, उपमा अलंकारा बोलते। एक को दूसरे के साथ कंपेयर करने को उपमा अलंकारा बोलते। ये इसका लक्षण है, तो कंपलसरी यही लिखना लक्षण में। अब देखिए फर्स्ट क्वेश्चन क्या है, मगुविನ मुख चंद्रनते मनोहरवाಗಿದೆ। इसको ऐसा लिखना, देखो उपमेय, उपमेय में क्या लिखना, मगुविನ मुख, उपमान चंद्र, उपमावाचक शब्द अंते, ಸಮಾನ ಧರ್ಮ ಮನೋಹರತೆ ಸಮನ್ವಯ। ಇಲ್ಲಿ ಉಪಮೇಯವಾದ ಮಗುವಿನ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಹೋಲಿಸಿ ವರ್ಣಿಸಿರುವುದರಿಂದ ಇದು उपमा अलंकार। देखिए आप लोगों को अलंकार इस तरह से लिखना रहता। और ये उपमेय किसे बोलते, उपमान किसे बोलते, उपमावाचक किसे बोलते, समान धर्म किसे बोलते। अगर आप लोगों को ये नहीं मालूम है तो मेरी लास्ट वीडियो है अलंकारा का एक्सप्लेनेशन का, उसमें जाके आप लोग चेक करिए। मैं ये पूरा डिटेल में एक्सप्लेन कर रही हूँ, इसीलिए मैं यहाँ पे सिर्फ नोट्स आप लोगों को प्रोवाइड करने के लिए ज़्यादा एक्सप्लेन नहीं कर रही। आप लोग कमेंट करिए, मैं आपको वो भी वीडियो भेज देंगे। नेक्स्ट कौन सा इंपॉर्टेंट अलंकार है, देखिए ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ। ये क्या है, उपमेय ಕುಣಿಗಲ್ ಕೆರೆ, उपमान ಬಾಳೆಯ ಹಣ್ಣು, उपमावाचक ಶಬ್ದ ಅಂತೆ, ಸಮಾನ ಧರ್ಮ ಬಾಗುವುದು, ಸಮನ್ವಯ। ಇಲ್ಲಿ ಉಪಮೇಯವಾದ ಕುಣಿಗಲ್ ಕೆರೆಯನ್ನು ಉಪಮಾನವಾದ ಬಾಳೆಯ ಹಣ್ಣಿಗೆ ಹೋಲಿಸಿ ವರ್ಣಿಸಿದೆ, ಅದರಿಂದ ಇದು उपमा अलंकार। नेक्स्ट थर्ड जो सबसे इम्पोर्टेंट है, देखिए ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ। ಉಪಮೇಯ ಕುಣಿಗಲ್ ಕೆರೆ, ಉಪಮಾನ ನಿಂಬೆಯ ಹಣ್ಣು, ಉಪಮಾವಾಚಕ ಅಂತೆ, ಸಮಾನ ಧರ್ಮ ತುಂಬಿರುವುದು, ಸಮನ್ವಯ। ಇಲ್ಲಿ ಉಪಮೇಯವಾದ ಕುಣಿಗಲ್ ಕೆರೆಯನ್ನು ಉಪಮಾನವಾದ ನಿಂಬೆಯ ಹಣ್ಣಿಗೆ ಹೋಲಿಸಿ ವರ್ಣಿಸಿದೆ, ಅದರಿಂದ ಇದು उपमा अलंकार। नेक्स्ट फोर्थ अलंकार कौन सा है, देखे ಆಗ ತಾನೆ ಹಾಡಲು ಕಲಿತ ಮರಿ ಕೋಗಿಲೆಯಂತೆ। ಉಪಮೇಯ ಬಾಲಕ ಪುಟ್ಟಯ್ಯ, ಉಪಮಾನ ಮರಿ ಕೋಗಿಲೆ, ಉಪಮಾವಾಚಕ ಶಬ್ದ ಅಂತೆ, ಸಮಾನ ಧರ್ಮ ಹಾಡುವುದು, ಸಮನ್ವಯ। ಇಲ್ಲಿ ಉಪಮೇಯವಾದ ಬಾಲಕ ಪುಟ್ಟಯ್ಯನನ್ನು ಉಪಮಾನವಾದ ಮರಿ ಕೋಗಿಲೆಗೆ ಹೋಲಿಸಿ ವರ್ಣಿಸಿದ್ದಾರೆ, ಅದರಿಂದ ಇದು उपमा अलंकार। ನೆಕ್ಸ್ಟ್ अलंकार ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೇರುತ್ತಿತ್ತು। ಉತ್ತರ ಉಪಮೇಯ ಬನದ ಹೂಗಳು, ಉಪಮಾನ ಮಳೆಬಿಲ್ಲು, ಉಪಮಾವಾಚಕ ಶಬ್ದ ಅಂತೆ, ಸಮಾನ ಧರ್ಮ ತೇರುತ್ತಿರುವುದು, ಸಮನ್ವಯ। ಇಲ್ಲಿ ಉಪಮೇಯವಾದ ಬನದ ಹೂಗಳನ್ನು ಉಪಮಾನವಾದ ಮಳೆಬಿಲ್ಲಿಗೆ ಹೋಲಿಸಿ ವರ್ಣಿಸಿದ, ಅದರಿಂದ ಇದು उपमा अलंकार। नेक्स्ट अलंकार कौन सा है, देखिए ಕಾಡ ತುಂಬ ಪ್ರೀತಿಯ ಹೊಳೆಯು ಕುಡಿಯಂತೆ ಹರಿಯಿತು। ಉಪಮೇಯ ಪ್ರೀತಿಯ ಹೊಳೆ, ಉಪಮಾನ ಕೋಡಿ, ಉಪಮಾವಾಚಕ ಶಬ್ದ ಅಂತೆ, ಸಮಾನ ಧರ್ಮ ಹರಿಯುವುದು, ಸಮನ್ವಯ। ಇಲ್ಲಿ ಉಪಮೇಯವಾದ ಪ್ರೀತಿಯ ಹೊಳೆಯನ್ನು ಉಪಮಾನವಾದ ಕೋಡಿಗೆ ಹೋಲಿಸಿ ವರ್ಣಿಸಿದ, ಅದರಿಂದ ಇದು ಒಂದು उपमा अलंकार। नेक्स्ट देखिए ನಾಡನರಿಯೋಲ ಏನಗೆ ನೀ ಹಲುಗಿರಿಯೇ,
ಉಪಮೇಯ ಉತ್ತರ ಕುಮಾರ, ಉಪಮಾನ ನಾಡನರಿ, ಉಪಮಾವಾಚಕ ಉಲ್, ಸಮಾನ ಧರ್ಮ ಹಲ್ಲು ಕಿರಿಯುವುದು. ಸಮನ್ವಯ ಇಲ್ಲಿ ಉಪಮೇಯವಾದ ಉತ್ತರ ಕುಮಾರನನ್ನು ಉಪಮಾನವಾದ ನಾಡನರಿಗೆ ಹೋಲಿಸಿ ವರ್ಣಿಸಿದ, ಆದ್ದರಿಂದ ಇದು ಉಪಮಾ ಅಲಂಕಾರ. ನೆಕ್ಸ್ಟ್ ಅಲಂಕಾರ देखिए, ಸಂಗೀತ ಲೋಕದ ಧ್ರುವತಾರೆಯಂತೆ ಬೆಳಗುತ್ತಿರುವ ಗಾನಯೋಗಿ ಪುಟ್ಟರಾಜ ಗವಾಯಿ. ಉಪಮೇಯ ಪುಟ್ಟರಾಜ ಗವಾಯಿ, ಉಪಮಾನ ಧ್ರುವತಾರೆ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಬೆಳಗುವುದು. ಸಮನ್ವಯ ಇಲ್ಲಿ ಉಪಮೇಯವಾದ ಪುಟ್ಟರಾಜ ಗವಾಯಿಗಳನ್ನು ಉಪಮಾನವಾದ ಧ್ರುವತಾರೆಗೆ ಹೋಲಿಸಿ ವರ್ಣಿಸಿದೆ, ಅದರಿಂದ ಇದು ಉಪಮಾ ಅಲಂಕಾರ. ನೆಕ್ಸ್ಟ್ ಅಲಂಕಾರ देखिए, ದೀಪ ದೇಗುರಿಗೆ ತಿಮಿರ ಸರಿಯುವಂತೆ ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು. ಉಪಮೇಯ ಮಾನವನ ಬದುಕು, ಉಪಮಾನ ದೀಪದೆದುರಿಗೆ ತಿಮಿರ ಸರಿಯುವುದು, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಶಾಂತಿಯಲ್ಲಿ ಕರ್ತವ್ಯವನ್ನು ಮುಗಿಸುವುದು. ಸಮನ್ವಯ ಇಲ್ಲಿ ಉಪಮೇಯವಾದ ಮಾನವನ ಬದುಕನ್ನು ಉಪಮಾನವಾದ ದೀಪದೆದುರ ತಿಮಿರ ಅಥವಾ ಕತ್ತಲೆ ಸರಿಯುವುದಕ್ಕೆ ಹೋಲಿಸಿ ವರ್ಣಿಸಿದ್ದಾರೆ, ಅದರಿಂದ ಇದು उपमा अलंकार। देखिए ये पूरे उपमा अलंकार के क्वेश्चन विथ आंसर है। इसके अलावा और एक आप लोगों का सेकेंड बीट क्या रहती है, रूपक अलंकार है, वो कौन से है हम वो नेक्स्ट वीडियो में देखेंगे। आई होप आपको ये हेल्पफुल हो। थैंक यू।